ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪರಿಮಳ. ಇವತ್ತು ನಾನು ಪರಿಮಳ ಕಿಚನ್ನಲ್ಲಿ 3 ರೀತಿಯ ರಸಂ ಮಾಡೋದು ತೋರಿಸ್ತಾ ಇದ್ದೀನಿ. ಈಗ ಚಳಿಗಾಲ ಇರೋದ್ರಿಂದ ಸಾಮಾನ್ಯ ಮನೆಯಲ್ಲಿ ದೊಡ್ಡವರಿಗೆ ಸಣ್ಣವರಿಗೆ ಎಲ್ಲರಿಗೂ ಶೀತ ಕೆಮ್ಮು ಎಲ್ಲ ಇರುತ್ತಲ್ವ, ಅದಕ್ಕೋಸ್ಕರ 3 ರೀತಿಯ ರಸಂ ಮಾಡ್ತಾ ಇದ್ದೀನಿ. ಒಂದು ಹುಣಸೆ ರಸಂ, ಜೀರಿಗೆ ರಸಂ, ಈರುಳ್ಳಿ ರಸಂ. ಈ 3 ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ಮಾಡುವ ವಿಧಾನ ಮತ್ತು ಬೇಕಾಗುವ ಪದಾರ್ಥಗಳು ನೋಡ್ಕೊಳ್ಳೋಣವಾ? ಅರ್ಧ ಬೌಲ್ ಅಷ್ಟು ಹುಣಸೆಹಣ್ಣಿನ ರಸ ತಗೊಂಡಿದ್ದೀನಿ. ಇದು ಸುಮಾರು ಒಂದು ದೊಡ್ಡ ನೆಲ್ಲಿಕಾಯಿ ಇರುತ್ತಲ್ವಾ, ಅಷ್ಟು ಹುಣಸೆಹಣ್ಣು ನೆನೆ ಹಾಕಿಟ್ಟಿದ್ದೆ, ಅದ್ರದ್ದು ರಸ ಇದು. ಒಂದು ಪಾತ್ರೆಗೆ ಹಾಕ್ಕೊಂತಾ ಇದ್ದೀನಿ. ಇದಕ್ಕೆ ಒಂದು 1/4 ಸ್ಪೂನ್ ಅಷ್ಟು ಅರಿಶಿಣದ ಪುಡಿ ಹಾಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ಇದು ಆರ್ಗ್ಯಾನಿಕ್ ಬೆಲ್ಲ 1 ಸ್ಪೂನ್ ಅಷ್ಟು ಹಾಕೊಂತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ, ಕಾಫಿಗೆ, ಟೀಗೆ, ಆಹಾರಕ್ಕೆ ಎಲ್ಲದಕ್ಕೂ ಬಳಸೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದ್ರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಒಂದು 1/4 ಸ್ಪೂನ್ ಅಷ್ಟು ಮಸಾಲೆ ಪುಡಿ ಹಾಕೊಂಡಿದ್ದೀನಿ. ಮಸಾಲೆ ಪುಡಿನೂ ಅಷ್ಟೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ, ನೋಡ್ಕೋಬಹುದು. ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ, ಅಚ್ಚ ಖಾರದ ಪುಡಿ ಹಾಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಅಷ್ಟು ಕಲ್ಲುಪ್ಪು ಹಾಕೊಂಡಿದ್ದೀನಿ. ನೋಡ್ಕೊಂಡ್ರಲ್ವಾ? ಇದಿಷ್ಟು ಹಾಕೊಂಡ್ಮೇಲೆ ಚೆನ್ನಾಗಿ ಹುಣಸೆಹಣ್ಣು ರಸದ ಜೊತೆಗೆ ಬೆರಿಬೇಕು. ಆ ತರ 1 ನಿಮಿಷ ಚೆನ್ನಾಗಿ ಕಲ್ಸ್ಕೊಂಡಾದ್ಮೇಲೆ ಒಂದು ಅರ್ಧ ಲೀಟರ್ ಅಷ್ಟು ನೀರು ತಗೊಂಡಿದ್ದೀನಿ. ತಣ್ಣನೆ ನೀರು, ಬಿಸಿ ನೀರಲ್ಲ. ನಾನು ಒಂದು 4 ಜನಕ್ಕಾಗಷ್ಟು ಮಾಡ್ತಾ ಇರೋದ್ರಿಂದ, ಒಂದು 10 ಸೌಟ ಮಾಡ್ತಾ ಇರೋದ್ರಿಂದ ಇಷ್ಟು ನೀರು ತಗೊಂಡಿದ್ದೀನಿ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಜಾಸ್ತಿಯಾಗಿ ಮಾಡ್ಕೋಬಹುದು. ಎಲ್ಲನೂ ಹಾಕೊಂಡು ಚೆನ್ನಾಗಿ ಒಂದ್ಸಲಿ ಕೈ ಆಡ್ಕೊಂಡ್ಬಿಡಿ. ಈ ತರ ಕೈ ಆಡ್ಕೊಂಡಾದ್ಮೇಲೆ ಗ್ಯಾಸ್ ಮೇಲೆ ಒಂದು ಬಾಂಡ್ಲಿ ಇಟ್ಟಿದ್ದೀನಿ. ಬಾಂಡ್ಲಿಗೆ 1 ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ. ತುಪ್ಪ ಚೆನ್ನಾಗಿ ಕರಗಿದೆ. ಈ ಟೈಮಲ್ಲಿ 1 ಸ್ಪೂನ್ ಅಷ್ಟು ಸಾಸಿವೆ ಹಾಕೊಂಡಿದ್ದೀನಿ. ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು. ನೋಡಿ, ಸಿಡಿತಾ ಇದೆ, ಹೌದಾ? ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ. ಜೀರಿಗೆನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ಒಂದು 1/4 ಸ್ಪೂನ್ ಅಷ್ಟು ಇಂಗು ಹಾಕೊಂಡಿದ್ದೀನಿ. ಇಂಗು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು, ಜೀರ್ಣಶಕ್ತಿಗೂ ಒಳ್ಳೇದು. ಅದು ಚೆನ್ನಾಗಿ ಫ್ರೈ ಆದ್ಮೇಲೆ ಒಂದು 3 ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕೊಂತಾ ಇದ್ದೀನಿ. ಎಳೆ ಕರ್ಬೇವಿನ ಸೊಪ್ಪು ಫ್ರೆಶ್ ಆಗಿದೆ, ಚೆನ್ನಾಗಿರುತ್ತೆ. ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ಗರಿ ಗರಿ ಆಗಬೇಕು. ಇದಿಷ್ಟು ಆದ್ಮೇಲೆ ಒಂದು 3 ಒಣಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಅದು ಸುತ್ತ ಒಗ್ಗರಣೆಯಲ್ಲಿ ಒಂದ್ ಸ್ವಲ್ಪ ಗರಿ ಗರಿಯಾಗಿ ಫ್ರೈ ಆಗಬೇಕು. ಆ ಫ್ಲೇವರು ಸಾರಿಗೆ ತುಂಬಾ ಚೆನ್ನಾಗಿರುತ್ತೆ. ಈಗ ಅದೇ ಒಗ್ಗರಣೆಗೆ ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡಿದೀವಲ್ವಾ ಸಾರು, ಅದಿಷ್ಟು ಹಾಕೋತಾ ಇದ್ದೀನಿ. ನೋಡಿ, ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಲಿಲ್ಲ ಅಂದ್ರೆ ಯಾವ ಅಡಿಗೆನೂ ಪೂರ್ತಿನೇ ಆಗೋದಿಲ್ಲ ಅಲ್ವಾ? ಹಾಕೊಂಡು ಸ್ವಲ್ಪ ಕೈ ಆಡ್ಕೊಂಡ್ಬಿಡಿ. ಕೈ ಆಡ್ಕೊಂಡ್ಬಿಟ್ಟು ಫ್ಲೇಮನ್ನ ಮೀಡಿಯಮ್ಗೆ ಇಟ್ಕೊಂಡು ಕುದಿಸೋಕೆ ಶುರು ಮಾಡಬೇಕು. ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಕುದಿಬೇಕು. ನೋಡಿ, ಸುತ್ತಲೂ ಕುದಿತಾ ಇದೆ. ಒಗ್ಗರಣೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತಲ್ವಾ? ಈ ಟೈಮಲ್ಲಿ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬಿಡೋಣಂತೆ. ನೋಡಿ, ಸೂಪರ್ ಆಗಿ ಕುದಿತಾ ಇದೆ. ಎಷ್ಟು ಚೆನ್ನಾಗಿದೆ ಕಲ್ಲರು, ಆ ಪರಿಮಳ ಎಷ್ಟು ಚೆನ್ನಾಗಿದೆ ಗೊತ್ತಾ? ಇದನ್ನ ನೀವು ವಾರಕ್ಕೊಂದ್ಸಲಿ ಮಾಡ್ಕೊಂಡು ತಿಂದ್ರೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು, ಜೀರ್ಣಶಕ್ತಿ ಒಳ್ಳೇದು. ನೀರಿರುತ್ತಲ್ವ ಸಾರು, ಚೆನ್ನಾಗಿ ಜೀರ್ಣ ಆಗುತ್ತೆ. ಯಾಕೆಂದ್ರೆ ಹುಣಸೆ ಹಣ್ಣು ಬೆಲ್ಲ ಹಾಕಿರ್ತೀವಲ್ಲ, ಪಿತ್ತ ಆಗಿದ್ರು ಪಿತ್ತ ಕಮ್ಮಿ ಆಗುತ್ತೆ. ನೀವು ಬೇಳೆ ತರಕಾರಿ ಹಾಕೊಂಡು ಮಾಡೋದು ದಿನ ಇದ್ದಿದ್ದೆ. ಇದು ಡಿಫ್ರೆಂಟ್ ಆಗಿ ಒಂದ್ಸಲಿ ಮಾಡ್ಕೊಳ್ಳಿ, ತುಂಬಾ ರುಚಿ ಇರುತ್ತೆ. ಮತ್ತೆ ಹಂಗೆ ಕುಡಿಬೋದು, ಮಜ್ಜಿಗೆ ಜೊತೆಗೆ ಹಾಕೊಂಡು ಕುಡಿಬೋದು, ಬಿಸಿ ಬಿಸಿ ಅನ್ನದ ಜೊತೆಗೂ ಕುಡಿಬೋದು. ಇದು ಶಾನ್ಭೋಗರ ಹೋಟೆಲ್ ಗೊಡ್ಡು ಸಾರು ಅಂತಾನೆ ಹೆಸರು, ತುಂಬಾ ಫೇಮಸ್ ಮಲೆನಾಡಲ್ಲಿ. ನೀವು ಒಂದ್ಸಲಿ ಮಾಡ್ಕೊಂಡು ನೋಡಿ. ನಿಮ್ಗೆ ಹೆಂಗ್ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸುವುದಂತೂ ಮರಿಬೇಡಿ. ಘಮ ಘಮ ಅಂತಿರೋ ಬಿಸಿ ಬಿಸಿ ತಿಳಿ ಸಾರು, ಸೂಪರ್ ಆಗಿರೋ ಗೊಡ್ಡು ಸಾರು ರೆಡಿ ಆಯ್ತು. ನೋಡ್ಕೊಂಡ್ರಲ್ವಾ? ನೋಡಿ, 3/4 ಭಾಗ ಮಜ್ಜಿಗೆ ಹಾಕೊಂಡು 1-2 ರಿಂದ 3 ಸೌಟು ಸಾರು ಹಾಕಂತ ಇದ್ದೀನಿ. ಹಿಂಗ್ ಹಾಕೊಂಡು ಕೈ ಆಡ್ಕೊಂಡು ಕುಡಿತಾ ಇದ್ರೆ ಒಬ್ಬೊಬ್ರು 2-2 ಗ್ಲಾಸ್ ಕುಡಿತೀರ ನೋಡ್ರಿ, ಅಷ್ಟು ರುಚಿ ಇರುತ್ತೆ. ನೀವು ಮಾಡ್ಕೊಂಡು ಇದೇ ತರ ಕುಡೀರಿ. ಹೆಂಗ್ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ಹೇಳಿ, ಕಾಯ್ತಾ ಇರ್ತೀನಿ, ಆಯ್ತಾ? ಸ್ಟವ್ ಮೇಲೆ ಒಂದು ಒಗ್ಗರಣೆ ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ 1 ಸ್ಪೂನ್ ಅಷ್ಟು ತುಪ್ಪ ಹಾಕಿದ್ದೀನಿ. ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಒಂದು 8 ಮೆಣಸಿನಕಾಳು ಹಾಕ್ಕೊಂಡಿದ್ದೀನಿ. ಕರಿ ಮೆಣಸಿನಕಾಳು ಅಂತೀವಲ್ವ, ಅದನ್ನ ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕಿದ್ದೀನಿ. ಅರ್ಧ ಸ್ಪೂನ್ ಅಷ್ಟು ಅಜ್ವಾಯಿನ ಅಂತೀವಲ್ವ, ಅದು ಹಾಕ್ಕೊಂಡಿದ್ದೀನಿ. ಓಂ ಕಾಳು ಅಂತಲೂ ಕರಿತೀವಿ. 1 ಮೆಣಸಿನ್ಕಾಯಿ ಕಟ್ ಮಾಡಿ ಅದನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗೆಲ್ಲ ತುಪ್ಪದಲ್ಲಿ ಫ್ರೈ ಆಗಬೇಕು. ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ಒಂದು 4 ಎಲೆ ಕರಿಬೇವು ಹಾಕ್ಕೊಂಡಿದ್ದೀನಿ. ಇಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಪಕ್ಕಕ್ಕೆ ಎತ್ತಿಡೋಣಂತೆ. ಈಗ ಒಂದು ಮಿಕ್ಸಿ ಜಾರಿಗೆ 1 ಬೌಲಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡು, ನಾವು ಎಲ್ಲ ಒಗ್ಗರಣೆ ಹಾಕ್ಕೊಂಡಿದ್ದೀವಲ್ವ, ಅದಿಷ್ಟು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ. 1/4 ಸ್ಪೂನ್ ಅಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. 1/4 ಲೋಟದಷ್ಟು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತಿದ್ದೀನಿ. ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೊಂದು 1/4 ಸ್ಪೂನ್ ಅಷ್ಟು ತುಪ್ಪ ಹಾಕಿ
ಕರಗಿಸ್ಕೊಂಡಿದ್ದೀನಿ. ಅದಕ್ಕೆ ಒಂದು 1/4 ಸ್ಪೂನಷ್ಟು ಜೀರಿಗೆ, 1 ಕಡ್ಡಿ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಟಿರೋ ಮಸಾಲೆ ಇದೆಯಲ್ವ ಅದಿಷ್ಟು ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ಒಂದು ಸ್ವಲ್ಪ ಅದೇ ಜಾರಿಗೆ 1/4 ಲೋಟದಷ್ಟು ನೀರು ಹಾಕ್ಕೊಂಬಿಟ್ಟು ಅದೇ ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಕುದಿಯಕ್ಕೆ ಬಿಡಬೇಕು. ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಕೈ ಆಡ್ಕೊತಾ ಇರಿ. ಫ್ಲೇಮ್ನ ಮೀಡಿಯಮ್ಮಿಗೆ ಇಟ್ಕೋಬೇಕು. ಕಲ್ಲರು ಚೇಂಜ್ ಆಯಿತು, ನೀರೆಲ್ಲ ಬತ್ತುತ್ತಾ ಇದೆ ನೋಡಿದ್ರಲ್ವ. ಇದೇ ಥರನೇ ಚೆನ್ನಾಗಿ ಕುದಿಬೇಕು. ಈ ಥರ ಗಟ್ಟಿ ಆದಮೇಲೆ ತಳ ಹತ್ತದಂಗೆ ನೋಡ್ಕೊಳ್ಳಿ. ಗ್ಯಾಸ್ ಆಫ್ ಮಾಡಿಬಿಡ್ಬೇಕು, ಕುದಿಯೋದು ನಿಲ್ಲಬೇಕು. ಮಜ್ಜಿಗೆ ಹಾಕ್ಕೊತಾ ಇದ್ದೀನಿ. 2 ಲೋಟದಷ್ಟು ನಾನು ಮಜ್ಜಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹುಳಿ ಇರೋ ಮಜ್ಜಿಗೆ ಆದರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಹದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ಕೊತೀರೋ ಅಷ್ಟು ಮಾಡ್ಕೋಬೇಕು. ನಾನು ಹಾಕಿರೋ ಮೆಜರ್ಮೆಂಟಲ್ಲಿ ಒಂದು 8-10 ಸೌಟಷ್ಟು ಆಗಿದೆ. ಒಂದು 4 ಜನಕ್ಕಾಗೋಷ್ಟು ನಾನು ಮಾಡ್ಕೊತಾ ಇದ್ದೀನಿ. ತುಂಬ ರುಚಿ ಇರುತ್ತೆ. ಇದು ಅಜ್ವಾನ ಹಾಕಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಈ ಕನ್ಸಿಸ್ಟೆನ್ಸಿಲಿ ಮಾಡ್ಕೋಬೇಕು. ಇದು ಹಂಗೇನಾದ್ರು ಕುಡಿಬೋದು. ಕುಡಿಯೋದಾದರೆ ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಮಜ್ಜಿಗೆ ಆ್ಯಡ್ ಮಾಡ್ಕೊಳ್ಳಿ. ನಾನು ಅನ್ನದ ಜೊತೆಗೆ ಮಾಡ್ಕೊತಾ ಇರೋದ್ರಿಂದ ಇಷ್ಟು ಹದಕ್ಕೆ ಮಾಡ್ಕೊಂಡಿದ್ದೀನಿ. ನೋಡಿ ತೋರಿಸ್ತಾ ಇದ್ದೀನಿ. ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾಲ್ಗೆ ಕೆಟ್ಟಿದ್ರೆ, ಜ್ವರ ಬಂದಾಗ ಅಥವಾ ಹಬ್ಬಗಳಲ್ಲೆಲ್ಲ ಊಟ ತಿಂಡಿ ಮಾಡಿದಾಗ, ಹೊರಗೆ ಹೋಗಿ ಊಟ ಮಾಡಿದಾಗ ಅಜೀರ್ಣ ಆಗಿರುತ್ತಲ್ವ, ಆ ಟೈಮಲ್ಲಿ ಇದನ್ನು ಮಾಡಿಕೊಂಡು ತಿನ್ನಿ. ಹೊಟ್ಟೆ ಹಗೂರ ಆಗುತ್ತೆ, ಜೀರ್ಣಶಕ್ತಿ ಚೆನ್ನಾಗಿರುತ್ತೆ. ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ತುಂಬ ಒಳ್ಳೆಯದು. ಮಲೆನಾಡಲ್ಲಿ ಇದನ್ನು ಅಜ್ವಾನದ ಮೇಲೊಗ್ರ ಅಂತೀವಿ, ಸಾಸಿವೆ ಅಂತೀವಿ, ಹಸಿ ಅಂತೀವಿ. ಒಂದೊಂದು ಊರಲ್ಲಿ ಒಂದೊಂದು ಹೆಸರಿಟ್ಟು ಕರೀತಾರೆ. ರುಚಿಯಲ್ಲಿ ಮಾತ್ರ ಅದ್ಭುತ. ಆರೋಗ್ಯಕ್ಕಂತೂ 100% ತುಂಬ ಒಳ್ಳೆಯದು. ಫಸ್ಟು ನಾವು ಊಟ ಶುರು ಮಾಡಿದಾಗ 4 ತುತ್ತು ಇದನ್ನು ತಿಂದೇ ಶುರು ಮಾಡೋದು. ನಿಮಗೆ ತುಂಬ ಥರ ತಂಬುಳಿಗಳು ಹಸಿ ಮಾಡಿದ್ದೀನಿ. ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಸ್ಟವ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆಗೆ 1/2 ಲೀಟ್ರಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೀರು ಚೆನ್ನಾಗಿ ಬಿಸಿ ಆಗಬೇಕು. 1-2 ನಿಮಿಷದಲ್ಲಿ. ಅಷ್ಟೊತ್ತಿಗೆ ನಾನು ಏನೇನು ಹಾಕಬೇಕು ತೋರಿಸ್ಬಿಡ್ತೀನಿ. 4 ಟೊಮೊಟೊ ಕಟ್ ಮಾಡಿ ಇಟ್ಟಿದ್ದೀನಿ. ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಸುಲಿದಿಟ್ಟಿದ್ದೀನಿ. 3 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇದಿಷ್ಟು ನೀರಿಗೆ ಹಾಕ್ಕೋಬೇಕು. ಖಾರ ನಿಮಗೆ ಬೇಕಂದ್ರೆ ಖಾರದ ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು, ಇಲ್ಲ ಸಪ್ಪೆನಾರು ಹಾಕ್ಕೋಬೋದು. ನಾನು 3 ಹಾಕ್ಕೊಂಡು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ನೋಡಿ 5-10 ನಿಮಿಷ ಈ ತರ ಚೆನ್ನಾಗಿ ಕುದಿಸ್ಕೊಂಡ್ಬಿಡ್ಬೇಕು. ಮೆತ್ತಗಾಗ್ಬೇಕು ಎಲ್ಲಾನು. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಟೊಮೊಟೊ ಎಲ್ಲವನ್ನು ಗ್ಯಾಸ್ ಆಫ್ ಮಾಡಿದೆ. ಸ್ವಲ್ಪ ತಣ್ಣಗಾಕೆ ಬಿಟ್ಬಿಟ್ಟು ಎಲ್ಲಾನು ತಕ್ಕೊಂತಾ ಇದ್ದೀನಿ. ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಅಲ್ವಾ. ನಾನು ಒಂದು ಬೆಳ್ಳುಳ್ಳಿನ ಪ್ರೆಸ್ ಮಾಡಿ ತೋರಿಸ್ತೀನಿ ನೋಡ್ರಿ. ಇಷ್ಟು ಬೆಂದ್ರೆ ಸಾಕು. ಸ್ವಲ್ಪ ತಣ್ಣಗಾಕಿ ಬಿಟ್ಬಿಟ್ಟು ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನೀರೇನು ಹಾಕೋ ಅವಶ್ಯಕತೆ ಇಲ್ಲ. ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2-3 ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನೋಡಿ ಈ ತರ ಮಾಡ್ಕೋಬೇಕು. ತುಂಬಾ ನುಣ್ಣಗೂ ಬೇಡ, ತುಂಬಾ ತರಿತರಿನೂ ಬೇಡ. ಇಷ್ಟು ಹಾಕೊಂಡ್ರೆ ಸಾಕು. ಈ ಹದದಲ್ಲಿ ಇದನ್ನೆಲ್ಲ ರುಬ್ಬಿದ್ದೆಲ್ಲ ಒಂದು ಪಾತ್ರೆಗೆ ಹಾಕೊಂಡ್ಬಿಟ್ಟು 1 ಈರುಳ್ಳಿನ ಸಣ್ಣಕ್ಕೆ ಪೀಸ್ ಮಾಡಿಟ್ಟಿದ್ದೆ, ಅದನ್ನಷ್ಟು ಹಾಕೊಂಡಿದ್ದೀನಿ. ಹಸಿ ಈರುಳ್ಳಿ ಹಿಂಗ್ ಮೇಲೆ ಹಾಕೊಂಡು ತಿಂದ್ರೆ ತುಂಬಾ ಟೇಸ್ಟ್ ಆಗುತ್ತೆ. ಹಾಗೆ ಈಗ ಬೇಯಿಸಿರೋ ನೀರಿದೆಯಲ್ವಾ, ಅದನ್ನು ವೇಸ್ಟ್ ಮಾಡೋದು ಬೇಡ. ಅದಿಷ್ಟು ಹಾಕೊಂಡು ಚೆನ್ನಾಗಿ ಕೈ ಆಡ್ಕೋಬೇಕು. ಸ್ವಲ್ಪ ಇದು ನೀರಾಗಿದ್ರೇನೆ ತುಂಬಾ ಟೇಸ್ಟ್. ಬೇಯಿಸಿದಷ್ಟು ನೀರು ನಾನೀಗ ಹಾಕೊಂಡಿದ್ದೀನಿ. ನೋಡಿದ್ರಲ್ವಾ, ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಇಷ್ಟು ನೀರು ಇರಬೇಕು. ತುಂಬಾ ಗಟ್ಟಿ ಆದ್ರೂ ಒಂಥರ ಗೊಜ್ಜು ಅನಿಸ್ಬಿಡುತ್ತೆ. ಹಾಗೆ 1 ಸ್ಪೂನ್ ಅಷ್ಟು ಹುಣಸೆ ಹಣ್ಣು ಹುಳಿ ಚೆನ್ನಾಗಿ ಹಿಂಡಿಟ್ಕೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಚೆನ್ನಾಗಿ ಒಂದ್ಸಲಿ ಕೈ ಆಡ್ಕೊಂಡ್ಬಿಡಿ. ಈಸಿಯಾಗಿ ಮಾಡ್ಕೋಬಹುದು. ಕಡಿಮೆ ಪದಾರ್ಥ ಬಳಸಿ ಮಾಡ್ಕೋಬಹುದು. ಇದಕ್ಕೆ ಬೇಳೆ ತರಕಾರಿ ಏನು ಬೇಡ. ಅಪರೂಪಕ್ಕೆ ವಾರಕ್ಕೆ 1 ದಿವಸ 2 ದಿವಸ ಈ ತರದ್ ಮಾಡ್ಕೊಳ್ಳಿ. ಬಾಯಿ ತುಂಬಾ ರುಚಿ ಆಗುತ್ತೆ. ಹೊಸ ತರನ ಅನ್ಸುತ್ತೆ. ಯಾವಾಗ್ಲೂ ಬೇಳೆ ತರಕಾರಿ ಹಾಕಿ ಊಟ ಮಾಡ್ತಾನೆ ಇರ್ತೀವಲ್ವಾ. ಇದು ಮುದ್ದೆಗೂ ಚೆನ್ನಾಗಿರುತ್ತೆ. ಅನ್ನಕ್ಕೆ ಕಲ್ಸ್ಕೊಂಡು ತಿಂದ್ರೆ ಅಂತೂ ಸೂಪರ್ ಆಗಿರುತ್ತೆ. ಇನ್ನೂ ಒಂದ್ ಸ್ವಲ್ಪ ನೀರ್ ಮಾಡ್ಕೊಂಡು ಕುಡಿದ್ರೆ ಅದು ಸೂಪ್ ತರ ತುಂಬಾ ಚೆನ್ನಾಗಿರುತ್ತೆ. ನಾಲ್ಗೆ ಬಾಯಿ ಎಲ್ಲ ರುಚಿ ರುಚಿಯಾಗಿ ಆಗುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ. ಎಲ್ಲರಿಗೂ ಧನ್ಯವಾದಗಳು.